ಕೆಲವೇ ಗಂಟೆಗಳಲ್ಲಿ ಆ ಖುಷಿ ಮಾಯವಾಗೋಯ್ತು. ಡ್ರಾಮಾ ಎಂಡ್ ಆಯ್ತು. ರಾಜ್ಯದ ಜನತೆಗೆ ಈ ವಿಚಾರ ಈಗ ಮನದಟ್ಟಾಗೋಗಿದೆ. ಮುಖ್ಯಮಂತ್ರಿಗಳು ಕೂಡಲೇ ಟ್ವೀಟ್ ಮಾಡಿದ್ರು, ಇದರ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರ ತಗೊಂಡಿಲ್ಲ, ಎಲ್ಲವೂ ಗೊತ್ತು, ಆದರೂ ಈ ವಿಧೇಯಕವನ್ನು ತಂದರು. ಕನ್ನಡಿಗರಿಗೆ ಎಷ್ಟೆಷ್ಟು ಹೆಚ್ಚಿನ ಉದ್ಯೋಗಗಳನ್ನು ನೀಡ್ತೀರೋ ಅಷ್ಟಷ್ಟು ಸವಲತ್ತುಗಳನ್ನು ನಿಮಗೆ ಹೆಚ್ಚು ಮಾಡ್ತೀವಿ. ರಾಜ್ಯದ ಜನತೆಗೆ, ಕನ್ನಡಿಗರಿಗೆ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಮಾಡಬೇಡಿ. ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೆಲವೇ ಗಂಟೆಗಳಲ್ಲಿ ಮುಕ್ತಾಯವಾದಂತಹ ಡ್ರಾಮಾ ರಾಜ್ಯದ ಜನತೆಗೆ ಇವತ್ತು ಅನಿಸ್ತಾ ಇರುವಂತಹ ವಿಚಾರ ಇದು. ರಾಜ್ಯದ ಜನತೆಗೆ ಈ ವಿಚಾರ ಈಗ ಮನದಟ್ಟಾಗೋಗಿದೆ. ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪ್ರಾಮಾಣಿಕತೆ ಪ್ರಶ್ನಾರ್ಹವಾದಂಥದ್ದು ಅನ್ನೋದು ಸಾಬೀತಾಗೋಗಿದೆ. ಕಾರಣ ಇಷ್ಟೇ, ಮಧ್ಯಾಹ್ನ 3:30 ಸುಮಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಅದು ಅನುಮೋದನೆ ಕೂಡ ಆಗುತ್ತೆ. ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನುವಂಥ ವಿಧೇಯಕ ಮ್ಯಾನೇಜ್ಮೆಂಟ್ ಲೆವೆಲ್ಲಿನ ನೌಕರಿಗಳಲ್ಲಿ ಶೇಕಡ 50% ಉದ್ಯೋಗ ಮೀಸಲು ನೀಡಬೇಕು. ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ಅಂದರೆ ಕೌಶಲ್ಯರಹಿತವಾದಂಥ ಇತರ ವರ್ಗದ ಹುದ್ದೆಗಳಲ್ಲಿ ಶೇಕಡ 75% ಉದ್ಯೋಗವನ್ನು ನೀಡಬೇಕು. ಖಾಸಗಿ ಕಂಪನಿಗಳು, ಖಾಸಗಿ ಕೈಗಾರಿಕೆಗಳು ಅನ್ನುವಂಥದ್ದು ಈ ವಿಧೇಯಕ. ಯಾರು ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರಬೇಕು, ಕರ್ನಾಟಕದಲ್ಲಿ ಕನಿಷ್ಠ 15 ವರ್ಷ ವಾಸ ಮಾಡಿರಬೇಕು, ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ಬರಬೇಕು, ನೋಡಲ್ ಏಜೆನ್ಸಿ ನಡೆಸುವಂಥ ಒಂದು ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಇಂಥವರನ್ನು ಕನ್ನಡಿಗರು ಅಂತ ರೆಕಗ್ನೈಸ್ ಮಾಡಲಾಗುತ್ತೆ, ಗುರುತಿಸಲಾಗುತ್ತೆ. ಅಂಥವರಿಗೆ ಖಾಸಗಿ ಸಂಸ್ಥೆಗಳು, ಖಾಸಗಿ ಕೈಗಾರಿಕೆಗಳು ಶೇಕಡ 75 ಮತ್ತು ಶೇಕಡ 50 ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಮೀಸಲಾತಿ ನೀಡಿ ಕೊಡಬೇಕು ಅನ್ನುವಂಥದ್ದು ಈ ವಿಧೇಯಕದ ಅಂಶ. ನಿಜಕ್ಕೂ ಒಳ್ಳೆಯದೇ. ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥ ವಿಚಾರ ಇದೆಯಲ್ಲ, ಅದಕ್ಕೆ ರಾಜ್ಯದಾದ್ಯಂತ ಸ್ವಾಗತ ಇದೆ. ಇದು ಆಗಬೇಕಾದ ಕೆಲಸ. ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ ಇರುವಂಥ ಬೇಡಿಕೆ ಈಗಲಾದರೂ ಈಡೇರ್ತಲ್ಲ ಅಂತ ಖುಷಿ ಇತ್ತು ಕರ್ನಾಟಕದ ರಾಜ್ಯದ ಜನತೆಗೆ. ಆದರೆ ಕೆಲವೇ ಗಂಟೆಗಳಲ್ಲಿ ಆ ಖುಷಿ ಮಾಯವಾಗೋಯಿತು. ರಾಜ್ಯ ಸರ್ಕಾರದ ಬದ್ಧತೆಯನ್ನೇ ರಾಜ್ಯದ ಜನ ಪ್ರಶ್ನಿಸೋ ಹಾಗಾಗೋಯಿತು. ರಾಜ್ಯ ಸರ್ಕಾರದ ಪ್ರಾಮಾಣಿಕತೆಯನ್ನೇ ಜನ ಅನುಮಾನಿಸೋ ರೀತಿಯಲ್ಲಿ ಆಗೋಯಿತು. ಇವರಿಗೆ ಕರ್ನಾಟಕದ ಅಥವಾ ಕನ್ನಡಿಗರ ಉದ್ಯೋಗ ಮೀಸಲಾತಿ ವಿಚಾರಕ್ಕಿಂತಲೂ ಉದ್ಯಮಿಗಳನ್ನು ಖುಷಿಪಡಿಸುವ ಸಂಗತಿಯೇ ಮುಖ್ಯವಾಯಿತಾ ಅನ್ನುವಂಥ ಅನುಮಾನಗಳು ರಾಜ್ಯದ ಜನರಿಗೆ ಬರೋಕ್ಕೆ ಶುರುವಾಯಿತು. ಯಾಕೆ ಹೀಗಾಯಿತು? ಈ ವಿಧೇಯಕವನ್ನು ಅನೌನ್ಸ್ ಮಾಡ್ತಿದ್ದ ಹಾಗೆಯೇ ಕೈಗಾರಿಕೋದ್ಯಮಿಗಳಿಂದ, ಕಂಪನಿಗಳಿಂದ, ಖಾಸಗಿ ಕೈಗಾರಿಕೋದ್ಯಮಿಗಳ ಸಂಘಗಳಿಂದ, ನಾಸ್ಕಾಮ್, ಫಿಕ್ಕಿ, FKCCI ಇಂಥ ಸಂಘ ಸಂಸ್ಥೆಗಳಿಂದ ಭಾರೀ ಪ್ರಮಾಣದಲ್ಲಿ ಒಂದು ವಿರೋಧ ವ್ಯಕ್ತ ಆಯಿತು. ಈ ರೀತಿಯ ಮೀಸಲಾತಿ ಘೋಷಣೆ ಮಾಡೋದರಿಂದ ಇದು ಜಾರಿಗೆ ತರೋದಕ್ಕೆ ಅಸಾಧ್ಯ ಆಗುತ್ತೆ. ಇದರಿಂದಾಗಿ ಕಂಪನಿಗಳು ರಾಜ್ಯವನ್ನು ಬಿಟ್ಟು ಹೊರಟು ಹೋಗ್ಬಿಡುವಂತಹ ಅಪಾಯ ಇದೆ. ದಯವಿಟ್ಟು ಈ ವಿಧೇಯಕವನ್ನು ವಾಪಸ್ ತಗೊಳ್ಳಿ. ಇದೊಂದು ಏಕಪಕ್ಷೀಯವಾದ ನಿರ್ಧಾರ. ಜಾರಿಯಾಗಲು ಮಾಡೋಕ್ಕಾಗದಂತಹ ಇಂಥ ಕಾನೂನನ್ನು ಜಾರಿಗೆ ತಂದು ಒಟ್ಟಾರೆ ರಾಜ್ಯದ ಆರ್ಥಿಕತೆಯ ಮೇಲೆ ನೀವು ಗದಾಪ್ರಹಾರ ಮಾಡ್ತಿದ್ದೀರಿ. ಈ ರೀತಿ ಯಾವಾಗ ಪ್ರತಿಕ್ರಿಯೆಗಳು ವಿರುದ್ಧವಾದಂಥ ದಿಕ್ಕಿನಲ್ಲಿ ಬರೋದಕ್ಕೆ ಶುರುವಾಯಿತು, ರಾಜ್ಯ ಸರ್ಕಾರ ಸಂಜೆ 8 ಗಂಟೆ 8:30 ವೇಳೆಗೆ ಅದನ್ನು ತಡೆ ಹಿಡಿಯುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತು. ಮುಖ್ಯಮಂತ್ರಿಗಳು ಕೂಡಲೇ ಟ್ವೀಟ್ ಮಾಡಿದ್ರು, ಇದು ಎಲ್ಲಿಗೂ ಹೋಗಿ ನಿಲ್ಲುತ್ತೆ, ಇದು ಯಾಕೋ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ತಾಯಿದೆ, ಇದನ್ನು ಆದಷ್ಟು ಬೇಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಣ ಅಂತೇಳಿ ಒಂದು ಟ್ವೀಟ್ ಮಾಡಿದ್ರು. ಇಲ್ಲ, ನಾವು ಆ ವಿಧೇಯಕವನ್ನು ಚರ್ಚೆ ಮಾಡಿದ್ವಿ ಅಷ್ಟೇ, ಈಗಲೂ ಚರ್ಚೆ ಹಂತದಲ್ಲೇ ಇದೆ. ಮುಂದಿನ ಸಚಿವ ಸಂಪುಟದಲ್ಲಿ ಇನ್ನೊಂದು ಸಲ ಚರ್ಚೆ ಮಾಡಿ ಅದನ್ನು ಅಂತಿಮ ತೀರ್ಮಾನ ತಗೋತೀವಿ. ಇನ್ನೂ ನಾವು ಇದರ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರ ತಗೊಂಡಿಲ್ಲ. ಅಂದರೆ ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಚಾರದಲ್ಲಿ ಇವರ ಬದ್ಧತೆ ಕೇವಲ 5-6 ಗಂಟೆಗಳಿಗೆ ಮಾತ್ರ ಸೀಮಿತ ಆಗೋಯ್ತಾ? ಅದಕ್ಕೆ ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಇದು ರಾಜ್ಯ ಸರ್ಕಾರ ಆರಂಭಿಸಿದ ಡ್ರಾಮಾ ಕೆಲವೇ ಗಂಟೆಗಳಲ್ಲಿ ಮುಗಿದೋಯಿತು ಅಂತ ನಾನು ಹೇಳಿದ್ದು. ರಾಜ್ಯದ ಜನಕ್ಕೂ ಹೀಗೆ ಅನ್ನಿಸ್ತಾ ಇರೋದು. ಈ ವಿಧೇಯಕವನ್ನು ತರುವಾಗ ಇದಕ್ಕೆ ಏನೇನು ಕಾನೂನು ತೊಡಕುಗಳು ಉಂಟಾಗಬಹುದು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಖಂಡಿತ ಗೊತ್ತಿದೆ. 2019ರಲ್ಲಿ ಆಂಧ್ರ ಪ್ರದೇಶ, 2020ರಲ್ಲಿ ಹರಿಯಾಣ ಸರ್ಕಾರ ಇದೇ ರೀತಿ ಶೇಕಡ 75% ಮೀಸಲಾತಿಯನ್ನು ಕಲ್ಪಿಸುವ ಒಂದು ವಿಧೇಯಕವನ್ನು ಪಾಸ್ ಮಾಡಿದ್ವು. ಈಗಲೂ ಅದು ಕೋರ್ಟ್ನಲ್ಲಿದೆ, ಕೋರ್ಟಿನ ತಡೆಯಾಜ್ಞೆ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಆ ಕಾನೂನನ್ನು ಇನ್ನೂ ಜಾರಿ ಮಾಡೋಕ್ಕಾಗಿಲ್ಲ. 2023ರಲ್ಲಿ ಜಾರ್ಖಂಡ್ನಲ್ಲಿ ಸಿ ಮತ್ತು ಡಿ ವರ್ಗದ ಹುದ್ದೆಗಳಿಗೆ ಶೇಕಡ 100% ಮೀಸಲಾತಿ ನೀಡಿತ್ತು. ಆ ವಿಧೇಯಕವೂ ಪಾಸಾಗಿತ್ತು. ಆದರೆ ರಾಜ್ಯಪಾಲರೇ ಅದನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ಬಿಟ್ರು. ಸರ್ಕಾರಕ್ಕೆ ಇದು ಗೊತ್ತಿಲ್ವಾ? ಖಂಡಿತ ಗೊತ್ತು. ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಇದು ಯಾವ ರೀತಿ ವಾದ ವಿವಾದಕ್ಕೆ ಒಳಗಾಗ್ತಾ ಇದೆ ಅನ್ನುವಂಥ ಸರ್ಕಾರಕ್ಕೆ ಗೊತ್ತಿಲ್ವಾ?
ಖಂಡಿತ ಗೊತ್ತು. ಇಂಥ ವಿಧೇಯಕವೊಂದು ಜಾರಿಯಾಗೋದು ಬಹಳ ಕಷ್ಟ ಸಾಧ್ಯ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಿಲ್ವಾ? ಖಂಡಿತ ಗೊತ್ತು. ಈ ಎಲ್ಲ ಪ್ರಕರಣಗಳಲ್ಲಿ, ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾವ ರೀತಿ ವಾದ ವಿವಾದಗಳಾಗ್ತಾ ಇದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 14, 15, 16 ಮತ್ತು ಆರ್ಟಿಕಲ್ 19 ಇದರ ಆಧಾರದ ಮೇಲೆ ಏನೇನು ರೀತಿ ಚರ್ಚೆ ಆಗ್ತಾ ಇದೆ, ಆ ಚರ್ಚೆ ಯಾವ್ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಖಾಸಗಿ ಸಂಸ್ಥೆಗಳು ಏನು ವಾದ ಮಂಡಿಸ್ತಾ ಇದ್ದಾವೆ, ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಹೇಳ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ? ಸ್ವತಃ ಅಡ್ವೊಕೇಟ್ ಅವರು ರಾಜ್ಯದ ಕಾನೂನು ಇಲಾಖೆಗೆ ಗೊತ್ತಿಲ್ವಾ? ಕಾನೂನು ಸಚಿವರಿಗೆ ಗೊತ್ತಿಲ್ವಾ? ಎಲ್ಲವೂ ಗೊತ್ತು. ಆದರೂ ಈ ವಿಧೇಯಕವನ್ನು ತಂದರು. ನ್ಯಾಯಾಲಯಗಳಲ್ಲಿ ಆಗ್ತಿರುವಂಥ ವಾದ ವಿವಾದಗಳೇನು? ಆರ್ಟಿಕಲ್ 14 ಇಟ್ ಗ್ಯಾರಂಟೀಸ್ ಈಕ್ವಾಲಿಟಿ ಟು ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ. ಈ ರೀತಿಯ ಮೀಸಲಾತಿ ತರೋದ್ರಿಂದ ಆ ಸಮಾನತೆ ಅನ್ನುವ ಪರಿಕಲ್ಪನೆಗೆ ವಿರುದ್ಧವಾದದ್ದಾಗುತ್ತೆ ಅನ್ನುವಂಥ ವಾದವನ್ನು ಖಾಸಗಿ ಸಂಸ್ಥೆಗಳು ಮಂಡಿಸ್ತಾ ಇವೆ. ಇಲ್ಲ, ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ನೀಡಬಹುದು ಅನ್ನುವಂಥ ಅವಕಾಶ ಆರ್ಟಿಕಲ್ 19ನಲ್ಲಿ ಸಂವಿಧಾನವೇ ಕೊಟ್ಟಿದೆ ಅನ್ನುವಂಥ ವಾದವನ್ನು ಸರ್ಕಾರಗಳು ಮಂಡಿಸ್ತಾ ಇವೆ. ಇದರ ಮಧ್ಯದಲ್ಲಿ ಕೋರ್ಟ್ ಏನು ಹೇಳ್ತಾ ಇದೆ? ನೀವು ಸ್ಥಳೀಯರಿಗೆ ಮೀಸಲಾತಿ ಕಲ್ಪಿಸುವ ಅವಕಾಶ ಮತ್ತು ಅಧಿಕಾರ ನಿಮಗಿದೆ, ಆದರೂ ಅದೊಂದು ರೀಸನಬಲ್ ರಿಸ್ಟ್ರಿಕ್ಷನ್ ಆಗಿ ಬಳಸಬೇಕು, ರೀಸನಬಲ್ ಪ್ರಾವಿಷನ್ ಆಗಿ ನೀವು ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ನ್ಯಾಯಾಲಯಗಳು ಹೇಳ್ತಾವೆ. ಈ ವಾದ ವಿವಾದ ಇನ್ನೂ ಮುಂದುವರೆದಿದೆ. ಏನಿದು ರೀಸನಬಲ್ ರಿಸ್ಟ್ರಿಕ್ಷನ್ಸು, ರೀಸನಬಲ್ ಪ್ರಾವಿಷನ್ಸು ಅಂದರೆ ಕಾರ್ಯಸಾಧುವಾದಂತಹ ಒಂದು ನೀತಿಯನ್ನು ನೀವು ಜಾರಿಗೆ ತರಬೇಕು ಅಂತ. ಯಾವುದೇ ವಿಧೇಯಕ ಏಕಪಕ್ಷೀಯವಾಗಿರಬಾರ್ದು, ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನನ್ನು ಒಳಗೊಂಡಂಥ ಒಂದು ಸಮಾಲೋಚನೆ ಮಾಡಿ ಅಂತಿಮವಾಗಿ ಎಲ್ಲರ ಒಂದು ಅಭಿಪ್ರಾಯ ಪಡೆದು ಸೂಕ್ತವಾದಂತಹ ಜಾರಿ ಮಾಡಲು ಸಾಧ್ಯವಾಗುವಂತಹ ಒಂದು ವಿಧೇಯಕವನ್ನು ತರಬೇಕು. ಈ ರೀತಿಯ ವಾದ ವಿವಾದಗಳು ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇವೆ, ಯಾವುದೂ ಅಂತಿಮ ಆಗಿಲ್ಲ. ಒಂದಂತೂ ಸ್ಪಷ್ಟ, ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಗೊತ್ತು, ಇದು ಜಾರಿಯಾಗೋದು ಸಾಧ್ಯ ಇಲ್ಲ ಸದ್ಯಕ್ಕೆ. ಕೋರ್ಟ್ ಮೆಟ್ಟಿಲಿಗೆ ಹೋಗುತ್ತೆ, ಇದು ನಿರಂತರವಾಗಿ ಎಳ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಕನ್ನಡಿಗರಿಗೆ ಮೀಸಲಾತಿ ಇಲ್ಲಿ ವಿಧೇಯಕ ಪಾಸಾದ ತಕ್ಷಣ ಸಿಗೋಲ್ಲ ಅನ್ನುವಂಥ ಅಂಶ ರಾಜ್ಯ ಸರ್ಕಾರಕ್ಕೆ ಗೊತ್ತು. ಆದರೂ ಅವರು ವಿಧೇಯಕವನ್ನು ರಾಜ್ಯ ಸಚಿವ ಸಂಪುಟ ಯಾಕೆ ಅನುಮೋದನೆ ಕೊಡ್ತು? ಸದ್ಯಕ್ಕೆ ರಾಜ್ಯದ ಜನರ ಗಮನವನ್ನು ಬೇರೆಡೆಗೆ ಸೆಳೀಬೇಕಾಗಿತ್ತು. ಮೂಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ಮಂಡಳಿ ಹಗರಣ, SC/ST ಹಣದ ದುರ್ಬಳಕೆ, ಗ್ಯಾರಂಟಿ ಯೋಜನೆಗಳ ವೈಫಲ್ಯ, ಸ್ವತಃ ಕಾಂಗ್ರೆಸ್ ಸರ್ಕಾರದ ಶಾಸಕರಿಂದಲೇ ಅಸಮಾಧಾನ, ಈ ಎಲ್ಲ ಅಂಶಗಳಿಂದ ಒಂದಷ್ಟು ಗಮನವನ್ನು ಬೇರೆಗೆ ಸೆಳೀಬೇಕಾಗಿತ್ತು. ಹಾಗಾಗಿ ಆತುರವಾಗಿ ತರಾತುರಿಯಲ್ಲಿ ಈ ವಿಧೇಯಕವನ್ನು ಸಚಿವ ಸಂಪುಟ ಪಾಸ್ ಮಾಡಿಬಿಡ್ತು. ನೋಡ್ಕೊಳ್ಳೋಣ, ಸದ್ಯಕ್ಕೆ ಅದು ಕೋರ್ಟ್ಗೆ ಹೋಗುತ್ತೆ, ಒಂದಷ್ಟು ದಿನ ಮುಂದಕ್ಕೆ ಹಾಕ್ತಾರೆ, ಆಮೇಲೆ ಹೆಂಗಿದ್ರು ನೋಡ್ಕೊಳ್ಳೋಣ, ಸದ್ಯಕ್ಕೆ ರಾಜ್ಯದ ಜನರ ಗಮನವನ್ನು ಬೇರೆಡೆ ಸೆಳೆದುಬಿಡೋಣ ಅನ್ನುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಇದನ್ನು ಮಾಡಿದ್ರು ಅನ್ನೋದು ವಿರೋಧ ಪಕ್ಷಗಳು ಮತ್ತು ರಾಜ್ಯದ ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ಆದರೆ ಅನಿರೀಕ್ಷಿತವಾಗಿ ಈ ವಿಧೇಯಕವನ್ನು ಘೋಷಣೆ ಮಾಡ್ತಿದ್ದ ಹಾಗೆಯೇ ಖಾಸಗಿ ಸಂಸ್ಥೆಗಳನ್ನು ಪ್ರತಿನಿಧಿಸುವಂಥ ಸಂಘ ಸಂಸ್ಥೆಗಳು ಭಾಳ ಖಾರವಾದ ಪ್ರತಿಕ್ರಿಯೆಯನ್ನು ಕೊಟ್ಬಿಟ್ವು. ನ್ಯಾಸ್ಕಾಮ್, ನಾನು ಆಗಲೇ ಹೇಳಿದಾಗೆ FKCCI ಏನೂ ಮಾಡೋಕ್ಕೆ ಹೋಗಿ ಏನೂ ಆಗೋಗ್ಬಿಡ್ತಲ್ಲ ಅನ್ನುವಂಥ ಗಾಬರಿ ರಾಜ್ಯ ಸರ್ಕಾರಕ್ಕೆ ಆಯಿತು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಮಗ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಬನ್ನಿ ಬೆಂಗಳೂರಿನಲ್ಲಿರೋ ಕಂಪ್ನಿಗಳೆಲ್ಲ ನಮ್ಮ ವಿಶಾಖಪಟ್ಟಣಂಗೆ ಬನ್ನಿ, ನಾವು ನಿಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಈ ರೀತಿಯ ಬೆಳವಣಿಗೆಗಳು ಯಾವಾಗ ಆದವೋ ದಿಢೀರಾಗಿ ರಾಜ್ಯ ಸರ್ಕಾರದಲ್ಲಿ ಒಂದು ರೀತಿ ತಳಮಳ ಉಂಟಾಯಿತು. ಬೇಡಪ್ಪ, ಸದ್ಯಕ್ಕೆ ಇದನ್ನು ತಡೆ ಹಿಡಿದು ಬಿಡೋಣ, ಈ ಡ್ರಾಮಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ ಸಂಜೆ 8:30 ಸುಮಾರಿಗೆ ಮುಖ್ಯಮಂತ್ರಿಗಳು ಇದನ್ನು ಟ್ವೀಟ್ ಮಾಡಿದ್ರು. ಇಲ್ಲ, ನಾವು ಈ ಸಚಿವ ಸಂಪುಟದಲ್ಲಿ ಚರ್ಚೆ ಅಷ್ಟೇ ಮಾಡಿದ್ದು, ಯಾವುದೇ ಅಂತಿಮ ನಿರ್ಧಾರ ತಗೊಂಡಿಲ್ಲ, ಇನ್ನೂ ಇದು ಚರ್ಚೆಯ ಹಂತದಲ್ಲಿ ಇದೆ, ಮುಂದಿನ ಸಚಿವ ಸಂಪುಟದಲ್ಲಿ ಇನ್ನೊಂದ್ಸಲಿ ನಿರ್ಧಾರ ಮಾಡ್ತೀವಿ, ಇನ್ನೊಂದ್ಸಲಿ ಚರ್ಚೆ ಮಾಡ್ತೀವಿ, ಆಮೇಲೆ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡ್ತೀವಿ, ಈಗ ಸದ್ಯಕ್ಕೆ ತಡೆ ಹಿಡಿದಿದ್ದೀವಿ. ಎಲ್ಲಿ ಹೋಯಿತು ಸ್ವಾಮಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನುವಂಥ ನಿಮ್ಮ ಬದ್ಧತೆ? ಇದೇನಾ ನಿಮ್ಮ ಪ್ರಾಮಾಣಿಕತೆ? ಕಾನೂನುಬದ್ಧವಾಗಿ ಈ ವಿಧೇಯಕ ಜಾರಿಯಾಗೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿಲ್ವಾ ಸಿದ್ದರಾಮಯ್ಯನವರೇ? ಸ್ವತಃ ನೀವು ಅಡ್ವೊಕೇಟ್, ಕಾನೂನು ಸಚಿವರಿಗೆ ಗೊತ್ತಿಲ್ವಾ? ಕಾನೂನು ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ದೂ ಸಹ ನೀವು ವಿಧೇಯಕವನ್ನು ತಂದ್ರಿ ಅಂತಂದರೆ ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೀವು ರಾಜ್ಯದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಮತ್ತು ಒಂದಷ್ಟು ದಿನ ಈ ವಿಧೇಯಕದ ಹೆಸರಿನಲ್ಲಿ ಒಂದಷ್ಟು ಕಾಲಹರಣ ಮಾಡೋದಕ್ಕೆ ಇದನ್ನು ಬಳಸ್ಕೊಂಡ್ರಿ. ಅದಕ್ಕೆ ನಾನು ಹೇಳಿದ್ದು, ಕೆಲವೇ ಗಂಟೆಗಳಲ್ಲಿ ಡ್ರಾಮಾ ಎಂಡ್ ಆಯಿತು ಅನ್ನುವಂಥ ಮಾತನ್ನು. ಈಗಲೂ ಕಾಲ ಮಿಂಚಿಲ್ಲ. ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ರೀತಿಯ ವಾದ ವಿವಾದಗಳು ಆಗಿರೋ ಹಾಗೆ
ಮೀಸಲಾತಿ ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಒದಗಿಸುವಂಥ ಅವಕಾಶಗಳು, ಆ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿದೆ, ಯಾವುದೇ ರಾಜ್ಯ ಸರ್ಕಾರಕ್ಕಿದೆ. ಕನ್ನಡಿಗರಿಗೆ ಎಷ್ಟೆಷ್ಟು ಹೆಚ್ಚಿನ ಉದ್ಯೋಗಗಳನ್ನು ನೀಡ್ತೀರೋ ಅಷ್ಟಷ್ಟು ಸವಲತ್ತುಗಳನ್ನು ನಿಮಗೆ ಹೆಚ್ಚು ಮಾಡ್ತೀವಿ, ಆ ಮಟ್ಟದಲ್ಲಿ ತೆರಿಗೆ ವಿನಾಯಿತಿಯನ್ನು ಕೊಡ್ತೀವಿ, ಆ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ನಿಮಗೆ ನಾವು ಅತ್ಯುತ್ತಮವಾದ ರೀತಿಯಲ್ಲಿ ಕೊಡ್ತೇವೆ. ಹೆಚ್ಚು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಷ್ಟು ನಿಮಗೆ ಟ್ರಾನ್ಸ್ಪೋರ್ಟೇಷನ್ನಲ್ಲಿರ್ಬೋದು, ಬೇರೆ ಬೇರೆ ರೀತಿಯ ಸರ್ಕಾರಿ ಸವಲತ್ತುಗಳಲ್ಲಿ ನಿಮಗೆ ವಿನಾಯಿತಿಯನ್ನು ಕೊಡ್ತೀವಿ. ಈ ರೀತಿಯ ಎಷ್ಟೋ ಹಲವಾರು ದಾರಿಗಳಿದ್ದಾವೆ, ಅವುಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕಲ್ವಾ. ದಯವಿಟ್ಟು ಈಗಲಾದರೂ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಒಳ್ಳೆಯದು. ಮೀಸಲಾತಿ ತರೋದು ಒಳ್ಳೆಯದು, ಆದರೆ ಮೀಸಲಾತಿಗೆ ಯಾವ ರೀತಿಯಲ್ಲಿ ಕಾನೂನು ಅಡ್ಡಿಯಾಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು ರಾಜ್ಯದ ಜನತೆಗೆ, ಕನ್ನಡಿಗರ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನು ಮಾಡಬೇಡಿ. ನಿಮ್ಮ ಬದ್ಧತೆ ಪ್ರಾಮಾಣಿಕವಾಗಿದ್ದರೆ ಎಲ್ಲರನ್ನೂ ಕರೆದು ಒಂದು ಸೂಕ್ತವಾದ ರೀತಿಯಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಒಂದು ನಿಜವಾದ ಪ್ರಯತ್ನ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ ಅನ್ನೋದು ರಾಜ್ಯದ ಜನತೆಯ ಆಶಯ.